India's borrowers bleeding under high interest and legal misuse, warns AFBIF, Bangalore, 18 September 2025. The All India Federation of Borrowers and Farmers has warned that India's 75 crore borrowers are bleeding silently due to a toxic combination of exorbitant interest rates and misuse of legal provisions by financial institutions. Speaking at a press conference held at Legislators' Home Building, Bangalore, the Federation called for urgent reforms to protect farmers, students. All India Financial Borrower Federation 2024 Ministry of Corporate Affairs Government of India ಅಡಿಯಲ್ಲಿ ಸೆಕ್ಷನ್ 8 ಕಂಪ್ನಿಯಾಗಿ ರಿಜಿಸ್ಟರ್ ಆಗಿದೆ. ಸೆಕ್ಷನ್ 8 ಕಂಪ್ನಿ ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದರ ಉದ್ದೇಶ ಏನಂದರೆ ಇವತ್ತು ಇಂಡಿಯಾ ಮುಂದೆ ಎರಡು ಚಾಲೆಂಜಸ್ ಇದೆ. ಒಂದು ಮೇಕ್ ಇನ್ ಇಂಡಿಯಾ, ಎರಡನೇದಾಗಿ 5 ಟ್ರಿಲಿಯನ್ ಬಿಸ್ನೆಸ್ಸನ್ನು ಎಕಾನಮಿ ನಾವು ರೀಚ್ ಆಗಬೇಕು ಅನ್ನೋಂಥದ್ದು ನಮ್ಮ ಸರ್ಕಾರದ ಒಂದು ಟಾರ್ಗೆಟ್. ಈ ಒಂದು ಫೆಡರೇಷನ್ನು ಕಳೆದ ಒಂದು ವರ್ಷದಿಂದ ಭಾಳಷ್ಟು ಸಮಯ ಮತ್ತು ಹಣವನ್ನು ಖರ್ಚು ಮಾಡಿ ಇದರ ಒಂದು ರಿಸರ್ಚನ್ನು ಮಾಡಿದೆ. ಯಾಕೆ ನಾವು ಇಂಡಿಯಾದಲ್ಲಿ ಇವತ್ತು ನಾವು ಪಾಪ್ಯುಲೇಷನಲ್ಲೂ ಕೂಡ ನಂಬರ್ 1 ಆದ್ವಿ, ಯೂತ್ ಫೋರ್ಸ್ ನೋಡಿದ್ರೆ ನಂಬರ್ 1, ಬ್ರಿಲಿಯನ್ಸಿ ನೋಡಿದ್ರೆ 1, ಮತ್ತು ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಬೇರೆ ಎಲ್ಲ ದೇಶಗಳಿಗಿಂತ ನಮ್ಮ ಜನರಲ್ಲಿ ಆತ್ಮಸ್ಥೈರ್ಯ ಇದೆ, ನಿಯತ್ತು ಚೆನ್ನಾಗಿದೆ, ಎಲ್ಲ ಇದ್ದರೂ ಕೂಡ ಇವತ್ತು ಯಾಕೆ ನಾವು 5 ಟ್ರಿಲಿಯನ್ ಬಿಸ್ನೆಸ್ಸನ್ನು ರೀಚ್ ಮಾಡಲಿಕ್ಕೆ ಆಗ್ತಿಲ್ಲ ಅನ್ನೋಂಥ ರಿಸರ್ಚ್ ಮಾಡಿದಾಗ ನಮಗೆ ಕಂಡುಬಂದಿದ್ದೇನೆಂದರೆ ಇವತ್ತು ನಮ್ಮ ಕಂಪೇರಿಟಿವ್ ಚಾರ್ಟನ್ನು ತಮಗೆ ಕೊಟ್ಟಿದ್ದೇನೆ. ಈ ಕಂಪೇರಿಟಿವ್ ಚಾರ್ಟೇ ತಮಗೆ ಸಾಕ್ಷಿ. ಇವತ್ತೇನು ಯುನೈಟೆಡ್ ಸ್ಟೇಟ್ಸು ಖಾಲಿ 33 ಕೋಟಿ ಜನ 27 ಟ್ರಿಲಿಯನ್ ಎಕಾನಮಿಯಲ್ಲಿದ್ದಾರೆ. ಅವ್ರಿಗೆ ಅವರ ರ್ಯಾಪೋ ರೇಟು 4.33 ಇದೆ. ಚೈನಾ 142 ಕೋಟಿ ಜನರಲ್ಲಿ 19 ಟ್ರಿಲಿಯನ್ ಬಿಸ್ನೆಸ್ಸು, ಅವ್ರ ರ್ಯಾಪೋ ರೇಟು 3%, ಅವ್ರು ಲೋಡ್ ಮಾಡೋದು 0.75% ಮಾಡಿ ನಿಮಗೆ 3.75% ಮೇಲೆ ಇಂಟ್ರೆಸ್ಟ್ ಇಲ್ಲವೇ ಇಲ್ಲ ಇಂಡಸ್ಟ್ರಿಗೆ. ಜೊತೆಗೆ ಇವತ್ತು ಇಂಡಿಯಾದ ನಾವು ನೋಡಿದಾಗ ಇಂಡಿಯಾದಲ್ಲಿ 143 ಕೋಟಿ, ನಾವಿವತ್ತು ಇಡೀ ಪ್ರಪಂಚಕ್ಕೆ ನಾವೇ ದೊಡ್ಡಣ್ಣ. ಯಾಕೆಂದರೆ ಪಾಪ್ಯುಲೇಷನಲ್ಲಿ ವಿ ಆರ್ ನೌ ಇನ್ ಫಸ್ಟ್. ಚೈನಾನ ಬೀಟ್ ಮಾಡಿದ್ದೀವಿ, ಆದರೆ ಚೈನಾನ ಪಾಪ್ಯುಲೇಷನಲ್ಲಿ ಬೀಟ್ ಮಾಡಿದ್ರೆ ಆಗಲ್ಲ, ಪ್ರೊಡಕ್ಷನಲ್ಲಿ ಬೀಟ್ ಮಾಡಬೇಕು ಅನ್ನುವಂಥದ್ದು.